ಕರ್ನಾಟಕದ ಮಲೆನಾಡು ಭಾಗದ ಒಂದು ಸುಂದರವಾದ ಹಳ್ಳಿ. ಅದು ಗಿರಿಪುರ. ಬೆಳಗಿನ ಜಾವ ದಟ್ಟವಾದ ಮಂಜು ಕವಿದಿತ್ತು. ಹಕ್ಕಿಗಳ ಚಿಲಿಪಿಲಿ, ದೂರದಲ್ಲಿ ಹರಿಯುವ ನದಿಯ ಸದ್ದು, ಊರಿನ ಜಾತ್ರೆಯ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ಮನೆಯ ಅಂಗಳದಲ್ಲಿ ಒಂದು ಕಪ್ಪು ವರ್ಣದ ಆದರೆ ಕಳೆಯುಕ್ತ ಮುಖದ, ತುಂಬು ದೈವಿಕ ಕಳೆಯಿರುವ ಯುವತಿ ತುಳಸಿ ರಂಗೋಲಿ ಹಾಕುತ್ತಿದ್ದಳು. ಆಗ ತಾನೇ ನಿದ್ದೆಯಿಂದ ಎದ್ದು ಬಂದ ಅವಳ ತಂಗಿ ಜಗಲಿಯ ಮೇಲೆ ಬಂದಳು. ಏನೇ ತುಳಸಿ, ಬೆಳಿಗ್ಗೆನೇ ಎದ್ದು ಎಷ್ಟೇ ಬಿಳಿ ರಂಗೋಲಿ ಹಾಕಿದ್ರು, ಎಷ್ಟೇ ಸೋಪ್ ಹಾಕಿ ಮುಖ ತೊಳೆದ್ರೂ ನೀನ್ ಈ ಕಪ್ಪು ಬಣ್ಣ ಮುಚ್ಚಿ ಹೋಗಲ್ಲ ಕಣೆ. ಯಾಕಿಷ್ಟು ಕಷ್ಟಪಡ್ತೀಯಾ? ನೆನ್ನೆ ಪೇಟೆಯಲ್ಲಿ ಜಾತ್ರೆಗೆ ಅಂತ ಬಟ್ಟೆ ತಗೊಳಕ್ ಹೋದಾಗ ನನ್ ಫ್ರೆಂಡ್ಸ್ ಕೇಳ್ತಿದ್ರು, ಅವಳೇನಾ ನಿನ್ನಕ್ಕ? ನೀನ್ ನೋಡಿದ್ರೆ ಹಾಲಿನ ಕೆನೆ ತರ ಇದೀಯಾ, ಅವಳು ನೋಡಿದ್ರೆ ಕಲ್ಲಿದ್ದಲ್ ತರ ಇದ್ದಾಳೆ. ಆಫ್ರಿಕಾದಿಂದ ಏನಾದ್ರೂ ದತ್ತು ತಂದಿದ್ದಾರಾ ನಿಮ್ಮಪ್ಪ ಅಂತ. ಅವ್ರ ಮುಂದೆ ನನಗೆ ತಲೆ ತಗ್ಗಿಸು ಹಾಗಾಯ್ತು ಗೊತ್ತಾ. ಈ ಕಪ್ಪು ಮುಖ ಇಟ್ಕೊಂಡು ಯಾಕೆ ಯಾವಾಗ್ಲೂ ನನ್ ಹಿಂದೆ ಹಿಂದೆ ಬರ್ತೀಯಾ, ನನ್ ಮಾನ ಕಡಿಯೋಕೆ? ನಂದಿನಿ, ಬಣ್ಣದಲ್ಲಿ ಏನಿದೆ ತಂಗಿ? ದೇವರು ಕೊಟ್ಟಿರೋ ಈ ದೇಹದಲ್ಲಿ ಹರಿಯೋ ರಕ್ತ ಒಂದೇ ಅಲ್ವಾ? ನಾವು ತಿನ್ನೋ ಅನ್ನ ಒಂದೇ, ಉಸಿರಾಡೋ ಗಾಳಿ ಒಂದೇ ಅಲ್ವಾ? ಊರವರು ಸಾವಿರ ಮಾತಾಡ್ತಾರೆ, ಅವ್ರಿಗೆ ನನ್ ಬಣ್ಣ ಬಿಟ್ರೆ ನನ್ ಮನ್ಸ್ ಕಾಣಲ್ಲ. ಆದ್ರೆ ನೀನ್ ನನ್ನ ಒಡ ಹುಟ್ಟಿದ ಸ್ವಂತ ತಂಗಿ ಕಣೆ. ನೀನೇ ಹೀಗೆ ಕೀಳಾಗ್ ಮಾತಾಡಿದ್ರೆ ನನ್ಗೆ ಎಷ್ಟು ನೋವಾಗುತ್ತೆ ಅಂತ ನಿನ್ಗೆ ಅರ್ಥ ಆಗಲ್ವಾ? ನಿನ್ ಬಾಯಿಂದ ಈ ಮಾತು ಬಂದ್ರೆ ಯಾರೋ ಎದೆ ಕತ್ತಿ ಹಾಕಿದ ಹಾಗಾಗತ್ತೆ ನಂದಿನಿ. ನೋಡು, ಈ ಸೆಂಟಿಮೆಂಟ್ ಡೈಲಾಗ್ಗಳನ್ನೆಲ್ಲ ಆ ನಾಟಕಗಳಲ್ಲಿ, ಸಿನಿಮಾಗಳಲ್ಲಿ ಹೊಡಿ, ನನ್ ಮುಂದಲ್ಲ. ಸಮಾಜ ನೋಡೋದು ಮುಖವನ್ನೇ ಹೊರತು ನಿನ್ನ ಒಳಗೆ ಅಡಗಿರೋ ಮನಸ್ಸನ್ನಲ್ಲ. ನಿನ್ ಜೊತೆ ನಡೀತಾ ಇದ್ರೆ ಜನ ನನ್ನನ್ನೇ ಒಂಥರ ವಿಚಿತ್ರವಾಗಿ ನೋಡ್ತಾರೆ. ನಿನ್ನಿಂದಾಗಿ ನನಗೆ ಒಳ್ಳೆ ಸಂಬಂಧನೂ ಬರ್ತಿಲ್ಲ. ನಿನ್ನನ್ನ ಮದುವೆ ಆಗೋ ಆ ಪುಣ್ಯಾತ್ಮ, ಆ ಕುರುಡ ಯಾರು ಅಂತಾನೆ ಗೊತ್ತಿಲ್ಲ. ನನಗಂತೂ ನಿನ್ನ ಅಕ್ಕ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಸುಮ್ನೆ ಮನೇಲಿ ಅಡಿಗೆ ಮಾಡ್ಕೊಂಡ್ ಬಿದ್ದಿರು. ಇವತ್ತು ಸಂಜೆ ಜಾತ್ರೆಗೆ ನನ್ ಜೊತೆ ಮಾತ್ರ ಬರ್ಬೇಡ, ಮೊದ್ಲೇ ಹೇಳ್ತಿದ್ದೀನಿ. ಹೀಗೆ ಹೇಳಿ ನಂದಿನಿ ದರ್ಪದಿಂದ ಒಳಗೆ ಹೋಗುತ್ತಾಳೆ. ತುಳಸಿ ತಲೆ ತಗ್ಗಿಸಿ ಕಣ್ಣೀರು ಸುರಿಸುತ್ತಾಳೆ. ಅವಳ ಕಣ್ಣಿನಿಂದ ಬಿದ್ದ ಕಣ್ಣೀರಿನ ಹನಿ ಅವಳು ಬಿಡಿಸಿದ ಬಿಳಿ ರಂಗೋಲಿಯ ಮೇಲೆ ಬಿದ್ದು ಕರಗುತ್ತದೆ. ಬಣ್ಣ ಮನುಷ್ಯನನ್ನು ಅಳೆಯುವ ಈ ಜಗತ್ತಿನ ಅತ್ಯಂತ ಕೀಳು ಮಾಪಕ. ಗಿರಿಪುರದ ತುಳಸಿಗೆ ಪ್ರಕೃತಿ ಕಪ್ಪು ಬಣ್ಣ ಕೊಟ್ಟಿರಬಹುದು, ಆದರೆ ಅವಳ ಮನಸ್ಸು ಹಾಲಿನಷ್ಟೇ ಬಿಳಿಯಾಗಿತ್ತು. ಅವಳ ಸ್ವಂತ ತಂಗಿಯ ಕೀಳು ಮಾತುಗಳು, ಸಮಾಜದ ಚುಚ್ಚು ಮಾತುಗಳು ಅವಳ ಹೃದಯವನ್ನು ಪ್ರತಿದಿನವೂ ಕೊಲ್ಲುತ್ತಿದ್ದವು. ಆದರೆ ಅಂದು ಆ ನೋವು ಮಿತಿಮೀರಿತು. ಮನೆಯ ಹಾಲ್ನಲ್ಲಿ ತುಳಸಿಯ ತಂದೆ ರಾಮಣ್ಣ ಮತ್ತು ತಾಯಿ ಭಾಗೀರಥಿ ಕುಳಿತಿದ್ದರು. ಎದುರಿಗೆ ಊರಿನ ಮದುವೆ ಬ್ರೋಕರ್ ಸುಬ್ಬಮ್ಮ ಕುಳಿತಿದ್ದಳು. ತುಳಸಿ ಅಡುಗೆ ಮನೆಯ ಬಾಗಿಲ ಮರೆಯಲ್ಲಿ ನಿಂತು ಕೇಳಿಸಿಕೊಳ್ಳುತ್ತಿದ್ದಳು. ನೋಡಿ ರಾಮಣ್ಣನವರೇ, ನಾನು ಮುಲಾಜಿಲ್ಲದೆ ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಿಮ್ಮ ದೊಡ್ಡ ಮಗಳು ತುಳಸಿಗೆ ಸಂಬಂಧ ತಂದು ನನ್ನ ಚಪ್ಪಲಿ ಸವೇದು ಹೋಗಿದ್ದೇ ಬಂತು. ನೆನ್ನೆ ಬಂದಿದ್ದ ಆ ಮೈಸೂರಿನ ಗಂಡಿನ ಕಡೆಯವರು ಕೂಡ ಬೇಡ ಅಂತ ಹೇಳಿಬಿಟ್ರು. ಯಾಕೆ ಸುಬ್ಬಮ್ಮ? ಹುಡುಗನಿಗೆ ನಮ್ಮ ತುಳಸಿ ಫೋಟೋ ಇಷ್ಟ ಆಗಿತ್ತು ಅಂತ ಹೇಳಿದ್ರಲ್ಲ. ಹುಡುಗಿ ಮನೆಗೆಲ್ಸದಲ್ಲಿ ನಿಸ್ಸೀಮಳು, ಗುಣವಂತೆ ಅಂತ ಹೇಳಿಲ್ವಾ ನೀವು? ಗುಣ ಇದ್ರೆ ಏನಮ್ಮ ಮಾಡೋದು? ಕಲಿಯುಗ ಇದು. ಹುಡುಗನ್ ತಾಯಿ ಏನ್ ಹೇಳಿದ್ಲು ಗೊತ್ತಾ? ನಮ್ ಮನೆಗ್ ಬರೋ ಸೊಸೆ ಹಾಲಿನ ಕೆನೆ ತರ ಇರಬೇಕು. ಈ ಕಪ್ಪು ಹುಡುಗಿನ ಮನೆಗೆ ಸೊಸೆಯಾಗ್ ತಂದ್ರೆ ನಾಳೆ ಹುಟ್ಟೋ ನಮ್ ಮೊಮ್ಮಕ್ಕಳು ಕೂಡ ಕಾಗೆ ತರ ಕಪ್ಪಗೆ ಹುಟ್ಟಾವೆ. ನಮ್ ಮಗನಿಗೆ ಈ ಸಂಬಂಧ ಬೇಡ ಅಂತ ಮುಖದ ಮೇಲೆ ಹೊಡೆದ ಹಾಗೆ ಹೇಳಿಬಿಟ್ರು. ದೇವ್ರೇ, ಎಂಥ ಕಾಲ ಬಂತು! ನನ್ನ ಮಗಳ ಕಪ್ಪು ಬಣ್ಣ ಅವಳ ಗುಣವನ್ನೆಲ್ಲ ನುಂಗಿ ಹಾಕ್ತಿದೆಯಲ್ಲ. ನಾನೇನ್ ಮಾಡ್ಲಿ ಸುಬ್ಬಮ್ಮ? ಅವಳಿಗೆ ಮದುವೆ ವಯಸ್ಸು ಮೀರ್ತಿದೆ. ರಾಮಣ್ಣನವರೇ, ನೀವೊಂದು ಕೆಲಸ ಮಾಡಿ. ಆ ಗಂಡಿನ ಕಡೆಯವರಿಗೆ ನಿಮ್ಮ ಸಣ್ಣ ಮಗಳು ನಂದಿನಿ ಫೋಟೋ ಕಳಿಸಿ. ಹುಡುಗನಿಗೆ ನಿಮ್ಮ ನಂದಿನಿಯನ್ನ ನೋಡಿದ ತಕ್ಷಣ ಖಂಡಿತ ಒಪ್ಪಿಕೊಳ್ತಾನೆ. ಈ ದೊಡ್ಡವಳನ್ನ ಸದ್ಯಕ್ಕೆ ಮನೆಯಲ್ಲೇ ಇಟ್ಟುಕೊಳ್ಳಿ. ಯಾವ್ದಾದ್ರೂ ವಯಸ್ಸಾದವನೋ, ಕುರುಡನೋ
ಸಿಕ್ರೆ ಆಮೇಲೆ ನೋಡೋಣ. ನಂದಿನಿಯ ಅದೃಷ್ಟನಾದ್ರೂ ಯಾಕೆ ಹಾಳು ಮಾಡ್ತೀರಾ? ಅಳಿಗೆ ಮನೆಯ ಬಾಗಿಲಲ್ಲಿದ್ದ ತುಳಸಿಯ ಕಿವಿಗೆ ಈ ಮಾತುಗಳು ಸೀಸದ ಗುಂಡಿನಂತೆ ಇಳಿಯುತ್ತು. ಅವಳ ಹೃದಯ ಒಡೆದು ಚೂರಾಗುತ್ತೆ. ಅವಳು ಬಾಯಿಗೆ ಸೆರಗು ಇಟ್ಕೊಂಡು ಬಿಕ್ಕಳಿಸಿ ಅಳದಂತೆ ತಡೆದುಕೊಂಡು ಹಿತ್ತಲಿನ ಬಾಗಿಲಿನಿಂದ ಯಾರಿಗೂ ಕಾಣದಂತೆ ಮನೆಯಿಂದ ಹೊರಗೆ ಓಡಿ ಬಂದಳು. ಸಾಕು ನಿಲ್ಲಿಸಿ ಸುಬ್ಬಮ್ಮ. ನನ್ನ ದೊಡ್ಡ ಮಗಳ ಕಣ್ಣೀರಿನ ಮೇಲೆ ನನ್ನ ಸಣ್ಣ ಮಗಳ ಮದುವೆ ಚಪ್ಪರ ಕಟ್ಟೋ ನೀಚ ತಂದೆ ನಾನಲ್ಲ. ತುಳಸಿಯ ಬಣ್ಣ ನೋಡಿ ರಿಜೆಕ್ಟ್ ಮಾಡೋ ಆ ಗಂಡಿನ ಕಡೆಯವರ ಮನೆಗೆ ನನ್ನ ನಂದಿನಿಯನ್ನ ಕೂಡ ಕೊಡಲ್ಲ. ನೀವು ದಯವಿಟ್ಟು ಹೊರಡಿ. ಇತ್ತ ತುಳಸಿ ಅಳುತ್ತಾ ಅಳುತ್ತಾ ಊರ ಹೊರಗಿನ ದಟ್ಟವಾದ ಭೈರವನ ಕಾಡಿನ ಬಹು ಆಳಕ್ಕೆ ಓಡಿ ಬರುತ್ತಾಳೆ. ದಾರಿ ತಪ್ಪುತ್ತದೆ. ಅವಳ ಕಾಲಿಗೆ ಮುಳ್ಳುಗಳು ಚುಚ್ಚಿದ್ದರೂ ಅವಳಿಗೆ ಆ ನೋವಿನ ಅರಿವಿರಲಿಲ್ಲ. ಕಣ್ಣೀರಿನಿಂದ ಅವಳ ದೃಷ್ಟಿ ಮಂಜಾಗಿತ್ತು. ದೇವ್ರೇ, ಯಾಕೆ ಯಾಕೆ ನನಗೆ ಈ ಶಿಕ್ಷೆ? ಬಣ್ಣ ಕಪ್ಪಾಗಿದ್ರೆ ಮನುಷ್ಯತ್ವಕ್ಕೆ ಬೆಲೆಯೇ ಇಲ್ವಾ? ನನ್ನ ತಂಗಿನೇ ನನ್ನನ್ನು ಅಸಹ್ಯ ಪಡ್ತಾಳೆ. ಸಮಾಜ ನನ್ನನ್ನು ದೂರುತ್ತೆ ಅಂದರೆ ಈ ಪ್ರಪಂಚದಲ್ಲಿ ನನ್ನಂಥವರಿಗೆ ಜಾಗ ಎಲ್ಲಿದೆ? ನಾನೇಕೆ ಬದುಕಿರಬೇಕು? ನನ್ನನ್ನು ಈ ಕಾಡಿನ ಮಣ್ಣಲ್ಲೇ ಸೇರಿಸಿಕೊಂಡ್ಬಿಡು ಭಗವಂತ. ನನಗೆ ಈ ಜೀವ ಬೇಡ. ಆಗ ಇದ್ದಕ್ಕಿದ್ದಂತೆ ಕಾಡಿನ ವಾತಾವರಣ ಬದಲಾಗುತ್ತದೆ. ಆಗ ತುಳಸಿ ಕಣ್ಣು ತೆರೆದು ನೋಡುತ್ತಾಳೆ. ಅವಳ ಕಣ್ಣೆದುರು ಒಂದು ಅದ್ಭುತವಾದ ಬಣ್ಣ ಬಣ್ಣದ ಪ್ರಕಾಶಿಸುವ ಹೂವುಗಳಿರುವ ಮಾಯಾವನ ಕಾಣಿಸಿತ್ತು. ಆ ಹೂವುಗಳು ಬೆಳಗಿನ ಬಿಸಿಲಿಗೆ ಮಿನುಗುತ್ತಿತ್ತು. ಕೆಲವು ಹೂವುಗಳು ಚಿನ್ನದ ಬಣ್ಣದಲ್ಲಿದ್ದರೆ ಇನ್ನು ಕೆಲವು ನೀಲಿ ಬೆಳಕನ್ನು ಸೂಸುತ್ತಿತ್ತು. ಅರೆ, ಈ ದಟ್ಟವಾದ ಭಯಾನಕ ಕಾಡಿನ ಮಧ್ಯೆ ಇಂಥದ್ದೊಂದು ಸ್ವರ್ಗದಂಥ ಜಾಗ ಇದೆಯಾ? ಎಷ್ಟೊಂದು ಸುಂದರವಾದ ಹೂವುಗಳು. ಇವುಗಳ ಮೇಲೆ ಯಾವ ಕಲೆಗಳೂ ಇಲ್ಲ. ಈ ಹೂಗಳಿಗೆ ನನ್ನ ಕಪ್ಪು ಬಣ್ಣದ ತಾರತಮ್ಯವಿಲ್ಲ. ಇವು ನನ್ನನ್ನು ನೋಡಿ ನಗುತ್ತಿರುವ ಹಾಗೆ ಭಾಸವಾಗುತ್ತಿದೆ. ಆಗ ಅವಳು ಮಂತ್ರಮುಗ್ಧಳಾಗಿ ಒಂದು ಸುಂದರವಾದ ಹೊಳೆಯುವ ಹೂವನ್ನು ಮುಟ್ಟಲು ಕೈ ಚಾಚುತ್ತಾಳೆ. ಆಗಲೇ ನಿಲ್ಲು ಮಗಳೇ, ಆ ಹೂವನ್ನು ಮುಟ್ಟಬೇಡ. ಮುಟ್ಟಿದ್ರೆ ನಿನ್ನ ಪ್ರಾಣಕ್ಕೆ ಅಪಾಯ. ಇದನ್ನು ಕೇಳಿ ತುಳಸಿ ಬೆಚ್ಚಿ ಬಿದ್ದು 2 ಹೆಜ್ಜೆ ಹಿಂದೆ ಸರಿಯುತ್ತಾಳೆ. ಬಿಳಿ ಸೀರೆಯುಟ್ಟ, ಕೊರಳಿಗೆ ರುದ್ರಾಕ್ಷಿ ಧರಿಸಿದ, ಮುಖದಲ್ಲಿ ಅಪಾರ ತೇಜಸ್ಸಿರುವ ಒಬ್ಬ ವಯಸ್ಸಾದ ಅಜ್ಜಿ ಮಾಯಮ್ಮ ಮೆಲ್ಲನೆ ಹೆಜ್ಜೆ ಹಾಕುತ್ತಾ ಹೊರಬಂದಳು. ಯಾರ್ ನೀವಜ್ಜಿ? ಈ ದಟ್ಟ ಕಾಡಿನಲ್ಲಿ ಕ್ರೂರ ಪ್ರಾಣಿಗಳ ಮಧ್ಯೆ ಏಕಾಂಗಿಯಾಗಿ ಏನ್ ಮಾಡ್ತಿದ್ದೀರಾ? ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ಆ ಹೂವನ್ನು ಕೀಳುತ್ತಿರಲಿಲ್ಲ. ಕೇವಲ ಅದರ ಸೌಂದರ್ಯವನ್ನು ಮುಟ್ಟಲು ಹೋದೆ ಅಷ್ಟೇ. ನಾನು ಕಳ್ಳಿಯಲ್ಲ. ಭಯಪಡಬೇಡ ಮಗಳೇ, ನಾನು ಮನುಷ್ಯಳಲ್ಲ. ಈ ಮಾಯಾವನದ ಕಾವಲುಗಾರ್ತಿ ವನದೇವತೆ ಮಾಯಮ್ಮ. ಈ ವನವು 100 ವರ್ಷಗಳಿಂದ ನಮ್ಮಂತಹ ತಪಸ್ವಿಗಳ ರಕ್ಷಣೆಯಲ್ಲಿದೆ. ಇಲ್ಲಿನ ಹೂವುಗಳು ಸಾಧಾರಣ ಹೂವುಗಳಲ್ಲ ಮಗಳೇ. ಅವುಗಳಿಗೆ ಜೀವವಿದೆ, ದೈವಿಕ ಶಕ್ತಿ ಇದೆ. ಆದರೆ ನೀನು ಇಷ್ಟು ದುಃಖ ಹೊತ್ತುಕೊಂಡು ಕಾಲಿಗೆ ಮುಳ್ಳು ಚುಚ್ಚಿ ರಕ್ತ ಸುರಿಯುತ್ತಿದ್ದರೂ ಲೆಕ್ಕಿಸದೆ ಈ ಕಾಡಿಗೆ ಯಾಕೆ ಬಂದೆ ಕಂದ? ನಿನ್ನ ಮುಖದಲ್ಲಿರುವ ಕಾರ್ಮೋಡ ನಿನ್ನ ಬಣ್ಣದ್ದಲ್ಲ, ನಿನ್ನ ಮನಸ್ಸಿನ ಆಳದ ನೋವಿನದ್ದು ಅಂತ ನನಗೆ ಕಾಣುತ್ತಿದೆ. ಅಜ್ಜಿ, ನಾನು ಕಪ್ಪಗಿದ್ದೀನಿ, ಕುರೂಪಿ ಅಂತ ಇಡೀ ಊರೇ ನನ್ನನ್ನು ಕೀಳಾಗಿ ನೋಡುತ್ತೆ. ನನ್ನನ್ನು ಹೆತ್ತವರಿಗೂ ನಾನು ಹೊರೆಯಾಗಿದ್ದೀನಿ. ನನ್ನ ಸ್ವಂತ ತಂಗಿಯೇ ನನ್ನನ್ನು ಅಸಹ್ಯ ಪಡ್ತಾಳೆ. ಒಂದು ಮದುವೆಗೂ ನಾನು ನಾಲಾಯಕ್ ಅಂತ ಬ್ರೋಕರ್ ಹೇಳ್ತಾಳೆ. ಬಣ್ಣವೇ ಎಲ್ಲವೂ ಆಗಿರುವ ಈ ನಿರ್ದಯಿ ಪ್ರಪಂಚದಲ್ಲಿ ನನ್ನಂಥವರಿಗೆ ಜಾಗ ಎಲ್ಲಿದೆ ಅಜ್ಜಿ? ದೇವರಿಗೆ ದಯೆ ಇಲ್ಲ. ನನ್ನ ಕಪ್ಪು ಬಣ್ಣವೇ ನನಗೆ ಶಾಪವಾಗಿದೆ. ಹುಚ್ಚಿ, ದೇವರು ಕಪ್ಪಗಿರುವ ರಾತ್ರಿಯನ್ನು ಸೃಷ್ಟಿಸದಿದ್ದರೆ ಹಗಲಿನ ಬೆಳಕಿಗೆ, ಹುಣ್ಣಿಮೆಯ ಚಂದ್ರನಿಗೆ ಬೆಲೆ ಎಲ್ಲಿರುತ್ತಿತ್ತು ಮಗಳೇ? ಭಗವಂತನ ಸೃಷ್ಟಿಯಲ್ಲಿ ಪ್ರತಿಯೊಂದಕ್ಕೂ ಅದರದ್ದೇ ಆದ ಸೌಂದರ್ಯವಿದೆ. ಮನುಷ್ಯರ ಕಣ್ಣು ಕುರುಡಾಗಿದೆ ಮಗಳೇ. ಅವರು ಚರ್ಮದ ಮೇಲಿರುವ ಒಂದು ತೆಳುವಾದ ಪದರವನ್ನು ನೋಡುತ್ತಾರೆಯೇ ಹೊರತು ಮನಸ್ಸಿನ ಹೊಳಪನ್ನಲ್ಲ. ನಿನ್ನ ಕಪ್ಪು ಬಣ್ಣ ಶಾಪವಲ್ಲ, ಅದು ಭಗವಂತ ನಿನಗೆ ಕೊಟ್ಟಿರುವ ಕವಚ. ನಿನ್ನ ಈ ರೂಪವನ್ನು ದಾಟಿ ನಿನ್ನ ಒಳಮನಸ್ಸನ್ನು ನೋಡುವವನೇ ನಿನಗೆ ಸಿಗುವ ನಿಜವಾದ ಸಂಗಾತಿ. ಅಳಬೇಡ,
ನಿನ್ನ ಮನಸ್ಸು ಈ ವನದ ಹೂವುಗಳಿಗಿಂತಲೂ ಸುಂದರವಾಗಿದೆ. ಅದಕ್ಕೆ ಬೇರೆ ಯಾರಿಗೂ ಕಾಣದ ಈ ಮಾಯಾವನದ ದಾರಿ ನಿನಗೆ ಮಾತ್ರ ಕಂಡಿದೆ. ಹೀಗೆ ಹೇಳಿ ಮಾಯಮ್ಮ ತುಳಸಿಯನ್ನ ಒಂದು ಪುರಾತನ ಕಲ್ಲಿನ ಮಂಟಪದ ಬಳಿ ಕರೆದೊಯ್ತಾಳೆ. ಅಲ್ಲಿ ಒಂದು ವಿಶೇಷವಾದ ಹೊಳೆಯುವ ನೀಲಿ ಬಣ್ಣದ ನೀಲಾಂಬರಿ ಮತ್ತು ಕೆಂಪು ಬಣ್ಣದ ಸಂಜೀವಿನಿ ಹೂವುಗಳಿತ್ತು. ಮಗಳೇ ತುಳಸಿ, ನನ್ನ ತಪಸ್ಸಿನ ಕಾಲ ಮುಗಿಯುತ್ತಾ ಬಂದಿದೆ. ಈ ವನದ ರಹಸ್ಯವನ್ನು ಕಾಯುವ ಶಕ್ತಿ ನನಗಿಲ್ಲ. ಈ ವನದಲ್ಲಿರುವ ಈ ಕೆಂಪು ಸಂಜೀವಿನಿ ಹೂವು ಎಂತಹುದೇ ರೋಗವನ್ನಾದರೂ ವಾಸಿ ಮಾಡುವ ಶಕ್ತಿ ಹೊಂದಿದೆ. ಆದರೆ ಈ ನೀಲಿ ಬಣ್ಣದ ನೀಲಾಂಬರಿ ಹೂವು ಅಹಂಕಾರದಿಂದ ಮುಟ್ಟಿದರೆ ಮನುಷ್ಯನನ್ನು ಕುರೂಪಿಯನ್ನಾಗಿ ಮಾಡುವ ಶಾಪವನ್ನು ಹೊಂದಿದೆ. ಈ ವನವನ್ನು ಕಾಯಲು ನನಗೆ ಒಬ್ಬ ಪರಿಶುದ್ಧ ಮನಸ್ಸಿನ ಹೆಣ್ಣು ಬೇಕಿತ್ತು. ನಾನು ನಿನ್ನನ್ನೇ ಆರಿಸಿಕೊಂಡಿದ್ದೇನೆ. ನಾನಾ ಅಜ್ಜಿ? ಈ ಇಡೀ ಪ್ರಪಂಚವೇ ನನ್ನನ್ನು ನಾಲಾಯಕ್ಕೆಂದಿದೆ. ನನ್ನನ್ನು ಯಾರು ಅಂತಲೇ ಗೊತ್ತಿಲ್ಲ. ನೀವು ಇಷ್ಟು ದೊಡ್ಡ ದೈವಿಕ ಜವಾಬ್ದಾರಿಯನ್ನ ನನ್ನ ಮೇಲೆ ಹಾಕ್ತಿದ್ದೀರಾ. ಆದರೆ ಅಪ್ಪ ಅಮ್ಮನಿಗೆ ನೀನು ಪ್ರತಿದಿನ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಬರುತ್ತೇನೆ ಎಂದು ಹೇಳಿ ಬಾ. ನಿನ್ನ ಮನಸ್ಸಿನ ಶಾಂತಿ ಇಲ್ಲೇ ಇರುವುದು. ಆದರೆ ನೆನಪಿರ್ಲಿ, ಇಲ್ಲಿನ ಹೂವುಗಳ ರಹಸ್ಯವನ್ನು ಯಾರಿಗೂ ಹೇಳಬಾರದು ಮತ್ತು ಯಾವ ಹೂವನ್ನು ನೀನು ನಿನ್ನ ಸ್ವಾರ್ಥಕ್ಕಾಗಿ ಮುಟ್ಟಬಾರದು. ಒಪ್ಪಿಗೆಯಾ? ಖಂಡಿತ ಅಜ್ಜಿ, ನಾನು ಪ್ರತಿದಿನ ಬರ್ತೀನಿ. ಮನುಷ್ಯರಿಗಿಂತ ಈ ಪ್ರಕೃತಿಯ ಮಧ್ಯೆ, ಈ ಹೂಗಳ ಮಧ್ಯೆ ನನಗೆ ನಿಜವಾದ ನೆಮ್ಮದಿ ಇದೆ. ಅಂದಿನಿಂದ ತುಳಸಿ ಪ್ರತಿದಿನ ಮುಂಜಾನೆ ಕಾಡಿಗೆ ಹೋಗಿ ಮಾಯಾವನದ ಆರೈಕೆ ಮಾಡುತ್ತಿದ್ದಳು. ಅವಳ ಮುಖದಲ್ಲಿನ ದುಃಖ ಮಾಯವಾಗಿ ಒಂದು ಹೊಸ ಕಾಂತಿ, ಆತ್ಮವಿಶ್ವಾಸ ಬಂದಿತ್ತು. ಆದರೆ ಮನೆಯಲ್ಲಿ ತುಳಸಿಯ ಮುಖದಲ್ಲಿನ ಈ ಬದಲಾವಣೆ ಮತ್ತು ನೆಮ್ಮದಿ ಅವಳ ತಂಗಿ ನಂದಿನಿಗೆ ತಡೆಯಲಾಗಲಿಲ್ಲ. ಅವಳಿಗೆ ಅನುಮಾನ ಶುರುವಾಯಿತು. ಇವಳೆಲ್ಲಿಗೆ ಹೋಗ್ತಾಳೆ ದಿನಾ ಬೆಳಿಗ್ಗೆ? ಕಪ್ಪಗಿದ್ರೂ ಇವಳ ಮುಖದಲ್ಲಿ ಇಷ್ಟೊಂದು ಹೊಳಪು ಹೇಗ್ ಬಂತು? ಒಂದು ದಿನ ನಂದಿನಿ ತುಳಸಿಯ ಹಿಂದೆ ಬಂದು ಮಾಯಾವನವನ್ನು ನೋಡಿದಳು. ಆ ಬಣ್ಣದ ಹೊಳೆಯುವ ಹೂಗಳನ್ನು ನೋಡಿ ಅವಳ ಕಣ್ಣುಗಳು ದುರಾಸೆಯಿಂದ ಅಗಲವಾಗುತ್ತದೆ. ತುಳಸಿ ನದಿಗೆ ನೀರು ತರಲು ಹೋದಾಗ ನಂದಿನಿ ಮೆಲ್ಲನೆ ವನದೊಳಗೆ ನುಗ್ಗುತ್ತಾಳೆ. ವಾವ್, ಎಂಥ ಜಾಗ ಇದು! ಈ ದಡ್ಡ ತುಳಸಿ ಈ ಜಾಗವನ್ನ ನನ್ಗೆ ಹೇಳಲೇ ಇಲ್ಲ. ಈ ಹೂಗಳು ಎಷ್ಟು ಹೊಳೀತಿವೆ! 2 ದಿನದಲ್ಲಿ ಪಕ್ಕದ ರಾಜ್ಯದ ರಾಜಕುಮಾರ ಸೂರ್ಯವರ್ಮ ನಮ್ಮೂರಿಗೆ ಬರ್ತಿದ್ದಾನಂತ. ತನ್ನ ಮದುವೆಗೆ ಸರಿಯಾದ ಹುಡುಗಿ ಹುಡುಕಿಕೊಂಡು ಬರ್ತಿದ್ದಾನೆ ಅಂತ ಊರೆಲ್ಲ ಮಾತು. ನಾನು ಈ ಹೂಗಳನ್ನ ಕೀಳ್ದು ರಸ ತೆಗೆದು ಮುಖಕ್ಕೆ ಹಚ್ಕೊಂಡ್ರೆ ಅಥವಾ ತಲೆಗೆ ಮುಡಿದ್ಕೊಂಡ್ರೆ ಇಡೀ ಸಾಮ್ರಾಜ್ಯದಲ್ಲೇ ನಾನೇ ಅತೀ ಸುಂದರಿಯಾಗ್ತೀನಿ. ಆ ರಾಜಕುಮಾರ ನನ್ನನ್ನೇ ಮದುವೆ ಆಗ್ತಾನೆ. ಇರು, ಈ ಅತ್ಯಂತ ಸುಂದರವಾದ ನೀಲಿ ಹೂವನ್ನ ಕೀಳ್ತೀನಿ. ಆದ್ರೆ ಮಾಯಮ್ಮ ಹೇಳಿದ್ದ ಶಾಪಗ್ರಸ್ತ ನೀಲಾಂಬರಿ ಹೂವು ಅದು. ನಂದಿನಿ ತನ್ನ ಸೌಂದರ್ಯದ ಅಹಂಕಾರದಿಂದ ನಿಯಮಗಳನ್ನು ಮೀರಿ ಆ ನೀಲಿ ಹೂವನ್ನು ಕೀಳುತ್ತಾಳೆ. ಆ ಕ್ಷಣ, ಅಮ್ಮ, ಏನಿದು ಹೀಗಾಗ್ತಿದೆ? ಮುಖವೆಲ್ಲ ಸುಡುತ್ತಿದೆ, ಬೆಂಕಿ ಬಿದ್ದಾಗ್ತಿದೆ. ಆ ಹೂವನ್ನು ಕಿತ್ತ ತಕ್ಷಣ ನಂದಿನಿಯ ಸುಂದರವಾದ ಬೆಳ್ಳಗಿದ್ದ ಮುಖದಲ್ಲಿ ಕಪ್ಪು ಮಚ್ಚೆಗಳು, ದೊಡ್ಡ ದೊಡ್ಡ ಸುಟ್ಟ ಗುಳ್ಳೆಗಳು ಮೂಡಲು ಶುರುವಾಗುತ್ತದೆ. ಅವಳ ಮುಖ ಸಂಪೂರ್ಣವಾಗಿ ವಿರೂಪಗೊಳ್ಳುತ್ತದೆ. ಭಯದಿಂದ ಚೀರುತ್ತಾ ಹೂವನ್ನು ಕೆಳಗೆ ಬಿಸಾಡಿ ಊರಿನ ಕಡೆಗೆ ಹುಚ್ಚಿಯಂತೆ ಓಡಿ ಹೋದಳು. ನಂದಿನಿ ಮುಖ ಮುಚ್ಚಿಕೊಂಡು ಅಳುತ್ತಾ ಚೀರಾಡುತ್ತಾ ಮನೆಗೆ ಬಂದಳು. ನಂದಿನಿ, ಏನಾಯ್ತಮ್ಮ ನಿನ್ನ ಮುಖಕ್ಕೆ? ಈ ಕಪ್ಪು ಮಚ್ಚೆಗಳು, ಗುಳ್ಳೆಗಳು ಎಲ್ಲಿಂದ ಬಂತು? ಏನಾಯ್ತು ಕಂದ ನಿನಗೆ? ಗೊತ್ತಿಲ್ಲಪ್ಪ, ನಾನ್ ಕಾಡಿಗೆ ಹೋಗಿದ್ದೆ. ಅಲ್ಲಿಂದ ಬಂದಾಗಿಂದ ಹೀಗಾಗ್ತಿದೆ. ಮುಖವೆಲ್ಲ ಉರಿಯುತ್ತಪ್ಪ, ಯಾರಾದ್ರೂ ಕಾಪಾಡಿ. ಇವಳ ಅಹಂಕಾರಕ್ಕೆ ದೇವರು ತಕ್ಕ ಶಾಸ್ತಿ ಮಾಡಿದ. ಇವಳೊಬ್ಬಳು ಶಾಪಗ್ರಸ್ತೆ. ಒಂದು ರಾತ್ರಿ ನಂದಿನಿ ಒಂಟಿಯಾಗಿ
ಕತ್ತಲ ಕೊಠಡಿಯಲ್ಲಿ ಅಳುತ್ತಿದ್ದಳು. ಆಗ ತುಳಸಿ ಮೆಲ್ಲನೆ ಅವಳ ಬಳಿ ಬರುತ್ತಾಳೆ. ತನ್ನ ತಂಗಿಯ ನೋವು ನೋಡಿ ಅವಳ ಕರುಳು ಹಿಂಡಿದಂತಾಗುತ್ತದೆ. ನಂದಿನಿ, ಅಳ್ಬೇಡ ತಂಗಿ. ಏನಾಯ್ತು ಅಂತ ಹೇಳು. ಈ ಅಕ್ಕ ಇರೋದೇ ನಿನ್ಗೋಸ್ಕರ. ನಿನ್ನನ್ನ ಈ ಸ್ಥಿತಿಲಿ ನೋಡಕ್ಕೆ ನನ್ ಕೈಲಿ ಆಗ್ತಿಲ್ಲ. ಅಕ್ಕ, ನನ್ನನ್ನು ಕ್ಷಮಿಸೆ. ನಿನ್ ಬಣ್ಣದ ಬಗ್ಗೆ ನಾನು ಎಷ್ಟೊಂದು ಕೀಲಾಗಿ ನೀಚವಾಗಿ ಮಾತಾಡಿದ್ದೆ. ನಿನ್ ಎದೆಗೆ ಎಷ್ಟು ಒದ್ದಿದ್ದೀನಿ ನಾನು. ಇವತ್ತು ದೇವ್ರು ನನ್ನ ಅಹಂಕಾರವನ್ನ ಮುರಿದು ಮಣ್ಣಪಾಲು ಮಾಡಿದ. ಸೌಂದರ್ಯ ಅನ್ನೋದು ಒಂದು ಕ್ಷಣದ ಆಟ ಅಂತ ಇವತ್ತು ಅರ್ಥ ಆಯ್ತಕ್ಕ. ನಾನು ನಿನ್ ಹಿಂದೆ ಆ ಕಾಡಿನ ವನಕ್ ಬಂದು ನಿಂಗೆ ಗೊತ್ತಿಲ್ಲದೆ ಆ ಹೊಳೆಯುವ ನೀಲಿ ಹೂ ಕಿತ್ತಿದ್ದೆ. ಆಮೇಲಿಂದ ಹೀಗಾಯ್ತು. ನನಗೀಗ ಸಾಯ್ಬೇಕು ಅನ್ನಿಸ್ತಿದೆ ಅಕ್ಕ. ಏನು, ನೀನ್ ಮಾಯಾವನಕ್ ಬಂದಿದ್ಯಾ? ನೀಲಾಂಬರಿ ಹೂ ಕಿತ್ಯಾ? ಅಯ್ಯೋ ದೇವ್ರೆ, ಅದು ಅಹಂಕಾರಿಗಳ ಪಾಲಿಗೆ ಶಾಪಗ್ರಸ್ತ ಹೂ ಅಂತ ಮಾಯಮ್ಮ ಹೇಳಿದ್ರಲ್ಲ. ನೀನ್ ಚಿಂತೆ ಮಾಡ್ಬೇಡ ತಂಗಿ. ನಾನ್ ಈಗ್ಲೇ ಕಾಡಿಗೆ ಹೋಗಿ ಮಾಯಮ್ಮನ ಹತ್ತಿರ ಇದಕ್ಕೆ ಪರಿಹಾರ ಕೇಳ್ತೀನಿ. ನಿನ್ನನ್ನ ಮೊದಲಿನ ಹಾಗೆ ಮಾಡ್ತೀನಿ. ಹೀಗೆ ಹೇಳಿ ರಾತ್ರೋರಾತ್ರಿ ತುಳಸಿ ಕಾಡಿನ ಮಾಯಾವನಕ್ಕೆ ಓಡಿ ಬಂದಳು. ಆದರೆ ಅಲ್ಲಿ ಮಾಯಮ್ಮನ ಬದಲಾಗಿ ತೇಜಸ್ವಿಯಾದ ಒಬ್ಬ ಸುಂದರ ಯುವಕ ಇರುತ್ತಾನೆ. ಅವನು ಆ ರಾಜ್ಯದ ರಾಜಕುಮಾರ ಸೂರ್ಯವರ್ಮ. ಯಾರ್ ನೀನು? ಈ ಮಧ್ಯರಾತ್ರಿಯಲ್ಲಿ ಈ ನಿಷೇಧಿತ ಮಾಯಾವನಕ್ಕೆ ನಿನಗೆ ಪ್ರವೇಶ ಕೊಟ್ಟವರ್ಯಾರು? ಇದು ಸಾಮಾನ್ಯ ಮನುಷ್ಯರಿಗೆ ಪ್ರವೇಶವಿಲ್ಲದ ಜಾಗ. ಸ್ವಾಮಿ, ನಾನು ತುಳಸಿ, ಗಿರಿಪುರದವಳು. ಮಾಯಮ್ಮ ಅಜ್ಜಿ ನನಗೆ ಈ ವನವನ್ನು ಕಾಯುವ ಜವಾಬ್ದಾರಿ ಕೊಟ್ಟಿದ್ರು. ಆದ್ರೆ ನನ್ನ ತಂಗಿ ತನ್ನ ಅಜ್ಞಾನದಿಂದ ಇಲ್ಲಿನ ನೀಲಿ ಹೂವು ಕಿತ್ತು ಈಗ ಶಾಪಗ್ರಸ್ತಳಾಗಿ ಮಾರಣಾಂತಿಕ ಕಾಯಿಲೆಯಿಂದ ನರಳುತ್ತಿದ್ದಾಳೆ. ಅವಳ ಮುಖ ಸುಡುತ್ತಿದೆ. ದಯವಿಟ್ಟು ಅವಳನ್ನು ಉಳಿಸಲು ನನಗೆ ದಾರಿ ತೋರಿಸಿ. ಮಾಯಮ್ಮ ಎಲ್ಲಿದ್ದಾರೆ? ಹೌದು ತುಳಸಿ, ಮಾಯಮ್ಮ ಹೇಳಿದ್ದಳು ನಿನ್ನ ಬಗ್ಗೆ. ನಾನು ಈ ನಾಡಿನ ರಾಜಕುಮಾರ. ಈ ವನ ನಮ್ಮ ರಾಜವಂಶದ್ದು. ಈ ವನವನ್ನು ಪ್ರವೇಶಿಸುವವರು ಅಹಂಕಾರದಿಂದ, ದುರಾಸೆಯಿಂದ ಹೂವು ಕಿತ್ತರೆ ಅದು ಭೀಕರ ವಿಷವಾಗುತ್ತದೆ. ನಿನ್ನ ತಂಗಿಗೆ ತನ್ನ ಸೌಂದರ್ಯದ ಮೇಲೆ ಮಿತಿಮೀರಿದ ಅಹಂಕಾರವಿತ್ತು. ಅವಳ ಕೀಳು ಮನಸ್ಥಿತಿಯೇ ಅವಳಿಗೆ ಈಗ ಶಾಪವಾಗಿದೆ. ಅವಳು ಅನುಭವಿಸಲಿ ಬಿಡು. ಖಂಡಿತ ಇಲ್ಲ ಪ್ರಭು. ಅವಳು ಚಿಕ್ಕವಳು, ತಪ್ಮಾಡಿದ್ದಾಳೆ ಸರಿ. ಆದ್ರೆ ಅದಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ಬೇಡ ಪ್ರಭು. ಅದಕ್ಕೆ ಪರಿಹಾರವೇ ಇಲ್ವಾ? ಅವಳ ನೋವು, ಅವಳ ಕಣ್ಣೀರು ನನಗೆ ನೋಡ್ಲಾಗ್ತಿಲ್ಲ. ದಯವಿಟ್ಟು ಪರಿಹಾರ ಹೇಳಿ. ಪರಿಹಾರವಿದೆ ತುಳಸಿ. ಇಲ್ಲಿರುವ ಸಂಜೀವಿನಿ ಹೂವಿನ ರಸವನ್ನು ಅವಳಿಗೆ ಕುಡಿಸಿದರೆ ಅವಳು ತಕ್ಷಣ ಗುಣಮುಖಳಾಗುತ್ತಾಳೆ. ಆದರೆ ಪ್ರಕೃತಿಯ ನಿಯಮ ಕಠಿಣವಾಗಿದೆ. ಆ ಶಾಪಗ್ರಸ್ತ ಹೂವನ್ನು ಕಿತ್ತವರನ್ನು ಉಳಿಸಬೇಕೆಂದರೆ ಆ ಸಂಜೀವಿನಿಯನ್ನು ಕೊಡುವವರು ತಮ್ಮ ಜೀವಮಾನದ ಅರ್ಧ ಆಯಸ್ಸನ್ನು ತ್ಯಾಗ ಮಾಡಬೇಕಾಗುತ್ತದೆ. ಅಂದರೆ ನಿನ್ನ ಪ್ರಾಣಕ್ಕೂ ಕುತ್ತು ಬರಬಹುದು. ನೀನು ಅವಳಿಗಾಗಿ ನಿನ್ನ ಜೀವ ಕೊಡಲು ಸಿದ್ಧಳಿದ್ದೀಯಾ? ಅವಳು ನಿನ್ನನ್ನು ಬಣ್ಣದ ನೆಪದಲ್ಲಿ ದಿನವೂ ಕೀಳಾಗಿ ಕಂಡು ನರಕ ತೋರಿಸಿದ್ದಳಲ್ಲವೇ? ಅವಳಿಗಾಗಿ ನಿನ್ನ ಪ್ರಾಣತ್ಯಾಗ ಮಾಡ್ತೀಯಾ? ಪ್ರಭು, ಅವಳ ತನ್ನ ಅಜ್ಞಾನದಿಂದ ನನ್ನನ್ನ ದ್ವೇಷಿಸಿರ್ಬೋದು. ಆದ್ರೆ ಅಕ್ಕನಾಗಿ ನಾನು ಅವಳನ್ನ ಎಂದಿಗೂ ದ್ವೇಷಿಸಿಲ್ಲ. ದ್ವೇಷಕ್ಕೆ ದ್ವೇಷವೇ ಮದ್ದಲ್ಲ ಪ್ರಭು. ನನ್ನ ತಂಗಿಗಾಗಿ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ನನ್ನ ಇಡೀ ಆಯಸ್ಸನ್ನೇ ತೆಗೆದುಕೊಂಡ್ರೂ ಪರವಾಗಿಲ್ಲ. ಆ ಸಂಜೀವಿನಿ ಹೂವನ್ನ ನನಗೆ ಕೊಡಿ. ನನ್ನ ತಂಗಿ ಬದುಕಬೇಕು, ಅವಳು ನಗಬೇಕು, ಅಷ್ಟೇ ಸಾಕು. ರಾಜಕುಮಾರ ಸೂರ್ಯವರ್ಮ ತುಳಸಿಯ ಈ ನಿಸ್ವಾರ್ಥ ತ್ಯಾಗವನ್ನ, ಸೇಡಿನ ಬದಲು ಅವಳು ತೋರಿದ ಕರುಣೆಯನ್ನು ನೋಡಿ ಮೂಕ ವಿಸ್ಮಿತನಾಗುತ್ತಾನೆ. ರಾಜಕುಮಾರ ಸ್ವತಃ ಸಂಜೀವಿನಿ ಹೂವನ್ನು ಕಿತ್ತು ಅತ್ಯಂತ ಗೌರವದಿಂದ ತುಳಸಿಯ ಕೈಗಿಡುತ್ತಾನೆ. ತುಳಸಿ ಅದನ್ನು ತೆಗೆದುಕೊಂಡು ಅವನಿಗೆ ನಮಸ್ಕರಿಸಿ ಮನೆಗೆ ಓಡಿ ಬರುತ್ತಾಳೆ. ಬೆಳಗಾಗುವ ಹೊತ್ತಿಗೆ ತುಳಸಿ ಮನೆಗೆ ಬಂದು ಸಂಜೀವಿನಿ ಹೂವಿನ ರಸವನ್ನು ನಂದಿನಿಗೆ ಕುಡಿಸಿದಳು. ಕೆಲವೇ ನಿಮಿಷಗಳಲ್ಲಿ ನಂದಿನಿಯ ಮುಖದಲ್ಲಿದ್ದ ಕಪ್ಪು ಮಚ್ಚೆಗಳು, ಗಾಯಗಳು ಮಾಯವಾಗಿ ಅವಳು ಮೊದಲಿನಂತೆ ಸುಂದರವಾಗುತ್ತಾಳೆ. ಆದರೆ
ಅವಳ ಮನಸ್ಸು ಈಗ ಸಂಪೂರ್ಣ ಬದಲಾಗಿತ್ತು. ಅಕ್ಕ, ನೀನ್ ಮನುಷ್ಯಲಲ್ಲ, ದೇವತೆ ಕಣೆ. ನಾನ್ ನಿನ್ನನ್ನ ಎಷ್ಟೊಂದು ಕೀಳಾಗಿ ನಡೆಸ್ಕೊಂಡೆ. ಊರವ್ರ ಮುಂದೆ ನಿನ್ನ ತಲೆ ತಗ್ಸಿದೆ. ಆದ್ರೂ ನೀನ್ ನನಗಾಗಿ ನಿನ್ನ ಪ್ರಾಣ ಪಣಕ್ಕಿಟ್ಟು ಮದ್ದು ತಂದೆ. ನನ್ನನ್ನ ಕ್ಷಮಿಸ್ಕ. ಸೌಂದರ್ಯ ಇರೋದು ಈ ಮುಖದ ಚರ್ಮದಲ್ಲಲ್ಲ, ನಿನ್ನಂತಹ ಶುದ್ಧ ಮನಸ್ನಲ್ಲನ್ನೋದು ನನಗೀಗ ಅರ್ಥ ಆಯ್ತು. ನಾನ್ ಜೀವನದಲ್ಲಿ ಇನ್ಯಾವತ್ತೂ ಬಣ್ಣದ ಅಹಂಕಾರ ಮಾಡಲಕ್ಕ. ಹೀಗೆ ಮಾತಾಡುವಾಗ ರಾಮಣ್ಣನ ಮನೆ ಮುಂದೆ ಖುದ್ದು ರಾಜಕುಮಾರ ಸೂರ್ಯವರ್ಮ ತನ್ನ ಸೈನಿಕ ಪಡೆಯೊಂದಿಗೆ ಬಂದು ನಿಲ್ಲುತ್ತಾನೆ. ಇಡೀ ಊರು, ಬ್ರೋಕರ್ ಸುಬ್ಬಮ್ಮ ಸೇರಿದಂತೆ ಎಲ್ಲರೂ ಆಶ್ಚರ್ಯದಿಂದ ಬಾಯಿ ಮೇಲೆ ಬೆರಳಿಟ್ಟು ನೋಡುತ್ತಾರೆ. ರಾಮಣ್ಣನವರೇ, ನಾನು ಈ ರಾಜ್ಯದ ಯುವರಾಜ ಸೂರ್ಯವರ್ಮ. ನಾನು ನನ್ನ ಮದುವೆಗೆ ಸರಿಯಾದ ಹುಡುಗಿಯನ್ನು ಹುಡುಕಿಕೊಂಡು ಬಂದಿದ್ದೆ. ನಿಮ್ಮ ದೊಡ್ಡೊಡ್ಡ ಮಗಳು ತುಳಸಿಯ ಗುಣ, ಅವಳ ತಾಳ್ಮೆ ಮತ್ತು ಅವಳ ತ್ಯಾಗ ನನ್ನ ಮನಸ್ಸು ಗೆದ್ದಿದೆ. ಬಣ್ಣವನ್ನು ನೋಡಿ ಬೆಲೆ ಕಟ್ಟುವ, ಸೌಂದರ್ಯವನ್ನು ಮುಖದಲ್ಲಿ ಹುಡುಕುವ ಈ ಕುರುಡು ಜಗತ್ತಿನಲ್ಲಿ ನಾನು ಅವಳ ಕರುಣಾಮಯಿ ಅಂತಃಕರಣವನ್ನು ಪ್ರೀತಿಸುತ್ತಿದ್ದೇನೆ. ಇವಳೇ ನನ್ನ ಸಾಮ್ರಾಜ್ಯದ ಮುಂದಿನ ಮಹಾರಾಣಿ. ನನಗೆ ನಿಮ್ಮ ಮಗಳನ್ನು ಕೊಟ್ಟು ವಿವಾಹ ಮಾಡಿಕೊಡುವಿರಾ? ರಾಜಕುಮಾರ ಅವಳ ಮುಂದೆ ನಿಂತು ಅವಳ ಕೈಗೆ ಹೂ ಕೊಡ್ತಾನೆ. ಯಾವ ಬ್ರೋಕರ್ ಸುಬ್ಬಮ್ಮ ಮತ್ತು ಊರವರು ತುಳಸಿಯನ್ನು ಕಪ್ಪು, ಕುರೂಪಿ ಎಂದು ಜರೆದಿದ್ದರೋ ಅವರು ತೀವ್ರ ನಾಚಿಕೆಯಿಂದ ತಲೆ ತಗ್ಗಿಸ್ತಾರೆ. ಬಣ್ಣ ಅದು ಕೇವಲ ಚರ್ಮದ ಮೇಲಿರುವ ಒಂದು ತೆಳುವಾದ ಪದರವಷ್ಟೇ. ಮನುಷ್ಯನ ನಿಜವಾದ ಸೌಂದರ್ಯ ಅಡಗಿರುವುದು ಆತನ ಗುಣ, ತ್ಯಾಗ ಮತ್ತು ಕರುಣೆಯಲ್ಲಿ. ನಂದಿನಿಯ ಅಹಂಕಾರ ಅವಳಿಗೆ ತಕ್ಕ ಪಾಠ ಕಲಿಸಿದರೆ, ತುಳಸಿಯ ನಿಸ್ವಾರ್ಥ ಪ್ರೀತಿ ಮತ್ತು ತಾಳ್ಮೆ ಅವಳನ್ನು ಇಡೀ ನಾಡಿನ ಮಹಾರಾಣಿಯನ್ನಾಗಿ ಮಾಡಿತು. ನೆನ್ಪಿರಲಿ ಸ್ನೇಹಿತರೆ, ಬಾಹ್ಯ ಸೌಂದರ್ಯವು ವಯಸ್ಸಾದಂತೆ ಕಾಲಕ್ರಮೇಣ ಕರಗಿ ಮಣ್ಣಾಗುತ್ತದೆ. ಆದರೆ ಆಂತರಿಕ ಸೌಂದರ್ಯ, ನಿಮ್ಮ ಒಳಮನಸ್ಸಿನ ಕರುಣೆ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ. ಯಾರನ್ನೂ ಅವರ ಬಣ್ಣದಿಂದ, ರೂಪದಿಂದ ಅಳೆಯದಿರಿ, ಅವರ ಮನಸ್ಸಿನಿಂದ ಅಳೆಯಿರಿ. ಜಗತ್ತು ನಿಮ್ಮನ್ನು ಹೇಗೆ ನೋಡುತ್ತದೆ ಎಂಬುದು ಮುಖ್ಯವಲ್ಲ, ನೀವು ನಿಮ್ಮನ್ನು ಹೇಗೆ ರೂಪಿಸಿಕೊಳ್ಳುತ್ತೀರಿ ಎಂಬುದು ಮುಖ್ಯ.